ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ. ಯಾಕಪ್ಪ ನಾನು ಆರ್ ಸಿ ಬಿ ಅಂತ ಕಿರಿಸ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ಎಸ್, ಟ್ರೋಫಿ ಗೆದ್ದು ನಾವು 3 ದಿವಸ ಆಗದೆ, ಬಟ್ ನಾನಿನ್ನು ವೀಡಿಯೋ ಅಪ್ಲೋಡ್ ಮಾಡಿಲ್ವಲ್ಲ, ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ಟ್ರೋಫಿ ಗೆದ್ದಿದ್ದ ನೆಕ್ಸ್ಟ್ ಡೇ. ಸೊ ವಿಧಾನಸೌಧದಲ್ಲಿ ಸನ್ಮಾನ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನನಗಲ್ಲೊಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಲ್ಲಿ ಹೋಗಿ ವಿಧಾನಸೌಧದ ಕಡೆಗೆ ಹೋದೆ. ಇದು ಸುಮಾರು 2:15 ಟೈಮ್ಗೆ. ಸೊ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂದರೆ, ಟ್ರಸ್ಟ್ ಮೀ, ನಾನು ಇಲ್ಲಿ ತನಕ ಅಷ್ಟು ಜನ ನೋಡೇ ಇಲ್ಲ. ಅದು ಬೇರೆ ಒಬ್ಬಳೇ ಹೋಗಿದ್ದೀನಿ. ಯಾಕಪ್ಪ ಒಬ್ಬಳೇ ಹೋಗಿದ್ದೀನಿ ಅಂತಂದರೆ ಫ್ರೆಂಡ್ಸಿಗೆಲ್ಲ ಕೇಳಿದೆ, ಬಟ್ ಅವ್ರಿಗೆಲ್ಲ ಬೇರೆ ಬೇರೆ ವರ್ಕ್ ಇದ್ದಿದ್ದರಿಂದ ಫೈನ್. ಸೊ ಇಲ್ಲಿ ತನಕ ಬಂದಿದ್ದೀನಿ, ವಾಪಸ್ ಹೋಗೋಕ್ಕೆ ಮನಸ್ಸಿಲ್ಲ, ನೋಡ್ಕೊಂಡೇ ಹೋಗ್ಬಿಡೋಣ ಏನಾದರೂ ಆಗಲಿ. ಅದು ಬೇರೆ ರ್ಯಾಲಿ ಬೇರೆ ಇರುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ಹಾಗೆ ಸಂದಿಲಿ ತುರ್ಕೊಂಡು ವಿಧಾನಸೌಧದ ಮುಂದೆ ಹೋದೆ. ಬಟ್ 2:30ಗೆ ಕ್ರೌಡ್ ಸ್ಟಾರ್ಟ್ ಆಗಿದ್ದು, ನೀವು ನೋಡಿ ಅಲ್ಲೆಲ್ಲ ಅರೇಂಜ್ ಮಾಡ್ಕೋತಿದ್ದಾರೆ. 2:30ಗೆ ಕ್ರೌಡ್ ಸ್ಟಾರ್ಟ್ ಆಗಿದ್ದು, ಅದು ಹೋಗ್ತಾ ಓ ಮೈ ಗಾಡ್, ನನ್ನ ಕೈಯಲ್ಲಿ ಬ್ಯಾಗ್ ಬೇರೆ ಇದೆ, ಒಂದು ಬ್ಯಾಗ್ನ ತಗೊಂಡಿದ್ದೀನಿ. ಆ್ಯಂಡ್ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಅಲ್ಲಿರೋಂಥ ಜನನ ಮಾತಾಡಿಸ್ಬೇಕು ಅಂದ್ಕೊಂಡೆ, ಬಟ್ ಟ್ರಸ್ಟ್ ಮೀ ಒಬ್ಬಳ ಕೈಯಲ್ಲಿ ಸತ್ಯವಾಗಲೂ ಆಗಿಲ್ಲ. ನಾನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂತಂತಂದರೆ, ಸೊ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಲ್ಲಿ. ಕೆಲವೊಬ್ಬರು ಬಸ್ಸಸ್ಸು, ಲಾರಿ ಯಾವುದು ಪಾಸೇ ಆಗ್ತಿಲ್ಲ ವಿಧಾನಸೌಧದ ಮುಂದೆ, ಬಿಕಾಸ್ ಅಷ್ಟು ಜನ ನಿಂತ್ಕೊಂಡಿದ್ದಾರೆ. ಫುಲ್ ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಯಾವುದೋ ಕೆಲವೊಂದು ಬರ್ತಿದ್ದ ವೆಹಿಕಲ್ ಮೇಲೂ ನಿಂತ್ಕೊಂಡು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ದು ಹಾರ್ಬಟ ಕೇಳಬೇಕಾ? ಸೊ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಇತ್ತು. ಫೈನಲಿ ನಿಂದು ಸಾಕಾಗಿತ್ತು. ಸೊ 4 o'clockಗೇನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು, ಬಟ್ 4:30 ಆದರೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ದಟ್ ನಾವು ವಿಧಾನಸೌಧದ ಮುಂದೆ ಒಂದು ಸ್ವಲ್ಪ ಹೈಟಿಗಿರೋ ಕಲ್ಲಿತ್ತು, ಅದ್ರ ಮೇಲೆ ಕುತ್ಕೊಂಡಿದ್ವಿ. ಸೊ ತಳ್ಳಾಟ ಸ್ವಲ್ಪ ಜಾಸ್ತಿ ಆಯಿತು. ಅಲ್ಲಿರೋರೆಲ್ಲ ಎದೊಳಿ ತುಳ್ದಾಕ್ಬಿಡ್ತಾರೆ ಅಂತ ಹೇಳಿ ಹೆದರಿಸಿದ್ರು. ಫೈನಲಿ ಅಲ್ಲಿಂದ ಎದ್ವಿ. ಸೊ ಕಾದು ಸಾಕಾಗಿಲ್ಲ. ಯಾಕೆ ಅಂದರೆ ಅಲ್ಲಿರೋಂಥ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜನ್ನು ನೋಡೋದಕ್ಕೆ ಯಪ್ಪ ಅನ್ನಿಸ್ತಿತ್ತು. ಬಟ್ ಒಂದು ಕಡೆ ಸುಸ್ತಾಗ್ತಿತ್ತು, ಬಿಕಾಸ್ ಮಧ್ಯಾಹ್ನ ಊಟ ಸಹ ಮಾಡಿರಲಿಲ್ಲ. ಹೀಗೆ ನಂತರ ಸುಮಾರು ಜನ ಬಂದಿದ್ದರು. ಎಷ್ಟು ಜನ ಬಂದಿದ್ರು ಅಂದರೆ, ಸೊ ನೀವು ನೋಡಿ ವಿಡಿಯೋದಲ್ಲಿ ಎಲ್ಲಿಂದ ಎಲ್ಲಿ ನೋಡಿದ್ರು ಬರೀ ತಲೆಗಳು ಕಾಣಿಸ್ತಿದೆ. ಆ್ಯಂಡ್ ಇನ್ನೊಂದು ವಿಚಿತ್ರ ಏನಂದರೆ, ವಿಧಾನಸೌಧದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕೆಲಸ ಮಾಡಿದಿರ ಎಲ್ಲ ಆ ವಿಂಡೋಸಿಂದ ಹೊರಗಡೆ ಬಂದು ನೋಡ್ತಿದ್ದಾರೆ. ಸೊ ಇದು ಒಂದು ಆಶ್ಚರ್ಯ ಅನ್ನಿಸ್ತು. ಆ್ಯಂಡ್ ಸೊ ಫೈನಲಿ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ಆ್ಯಂಡ್ ಎಲ್ಲ ಕಿರಿಸ್ತಿದ್ದರಿಂದ ನನಗೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಒಬ್ಬಳೇ ಬೇರೆ ಇದ್ದೆ. ಸೊ ನಾನೇ ರೆಸ್ಪಾನ್ಸಿಬಲ್ ನನಗೇನಾದರೂ ಆಯಿತು ಅಂದರೆ. ಸೊ ಹಾಗಾಗಿ ಅಲ್ಲಿಂದ ಆ ಕ್ರೌಡಿಂದ ಸ್ವಲ್ಪ ಹೊರಗಡೆ ಬರೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಬಂದೆ. ಸೊ ದಟ್ ಗಾಳಿ ಆಡುತ್ತೆ, ಉಸಿರಾಡ್ಬೋದು ಅಂತ ಹೇಳಿ. ಸೊ ನಾನು ಇದ್ದಿದ್ದಷ್ಟು ಟೈಮು ಯಾರಿಗೂ ಯಾವುದೇ ರೀತಿ ಇಂಜುರಿ ಆಗಿರಲಿಲ್ಲ. ಸೊ ತಳ್ಳಾಡ್ತಿದ್ರು, ಅದು ಬಿಟ್ಟರೆ 1-2-3 ಜನ ಸುಸ್ತಾಗಿದ್ದರು. ಆ್ಯಂಡ್ ಇಬ್ಬರೂ ಏನೋ ಕೈಯಲ್ಲಿ ಎತ್ಕೊಂಡು ಕರ್ಕೊಂಡೋದ್ರು. ಮೀನ್ಸ್ ಅಂದರೆ ಆ ಒಂದು ಕ್ರೌಡಲ್ಲಿ ಫುಲ್ ಸುಸ್ತಾಗಿ ತಲೆ ಸುತ್ತ ಬಿದ್ದಿದ್ರು ಅನಿಸುತ್ತೆ. ಸೊ ಕರ್ಕೊಂಡು ಹೋದರು. ಆ್ಯಂಡ್ ಅದು ಬಿಟ್ಟು ಇನ್ನು ಕ್ರೇಜಿ ವಿಷಯ ಅಂತಂತಂದರೆ, ಸೊ ನೀವು ನೋಡಿ ಆ ಮರ ಇದೆ ಅಲ್ಲ, ಆ ಮರದಲ್ಲಿ ನಿಮಗೆ ಬಾವುಟ ಕಾಣಿಸ್ತಿರ್ಬೋದು. ಅಷ್ಟು ತುದಿಲಿ ಆ ಬಾವುಟನ ಇಟ್ಕೊಂಡಿದ್ದಾರೆ, ಆರ್ ಸಿ ಬಿದು ಫ್ಲ್ಯಾಗು. ಮೈ ಗಾಡ್, ಕ್ರೇಜಿ ಅಂದರೆ ಕ್ರೇಜಿ ನಿಜವಾಗ್ಲೂ. ಯಪ್ಪ, ಅಷ್ಟು ಹೈಟು. ಆ್ಯಂಡ್ ಅವ್ರಿಗೊಂದು ಸ್ವಲ್ಪ ಭಯನೂ ಇಲ್ಲ. ಫೈನ್, ನಾನು ಆರ್ ಸಿ ಬಿ ಸಪೋರ್ಟರ್. ಆ್ಯಂಡ್ ನನಗೂ ಹೆವಿ ಇಷ್ಟ ಆರ್ ಸಿ ಬಿ ಟೀಮ್ ಅಂದರೆ. ಆ್ಯಂಡ್ ಅಲ್ಲಿರೋ ಪ್ಲೇಯರ್ಸು, ವಿರಾಟ್ ಕೊಹ್ಲಿ ಎಲ್ಲನೂ. ಬಟ್ ನಮ್ಮ ಜೀವಕ್ಕೆ ನಮಗೇನಾದರೂ ಆಗಲಿ ಅದಕ್ಕೆ ನಾವೇ ಜವಾಬ್ದಾರರು, ಹೌದಲ್ವಾ? ಸೊ ನಾವು ಒಂದು ಕಡೆ ಫೈನ್, ನಮಗೇನು ಇಷ್ಟನೋ ಅದನ್ನು ಮಾಡಬೇಕು. ಆ್ಯಂಡ್ ಇನ್ನೊಂದು ಕಡೆ ಆ ಮಾಡೋದ್ರಿಂದ ನಮ್ಮನ್ನು ನಂಬ್ಕೊಂಡಿರೋ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಬಟ್ ತುಂಬ ಜನ ಕೆಲಸ ಮಾಡಿಲ್ಲ. ಸೊ ಮಾಡದಿದ್ದ ಕಾರಣ ಸೊ ನಾವು ನೋಡಿದ್ವಿ. ಸೊ 11 ಜನ ಏನು ವಿಧಿವಶರಾದರು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟೊಂದು ಕ್ರೇಜಿ ಆಗಿದ್ದಂಥ ಜನಗಳನ್ನ, ಅದು ಹೇಗೆ ಅಂದರೆ, ಓಕೆ ಅವರೇ ಏನೋ ಗೆದ್ದಿದ್ದಾರೆ. ಆ್ಯಂಡ್ ಎಷ್ಟು ಮಟ್ಟಿಗೆ ಸೆಲೆಬ್ರೇಷನ್ ಇತ್ತು ಅಂತಂದರೆ, ಅಲ್ಲಿ ಒಬ್ರಿಗೊಬ್ರು ಗೊತ್ತಿಲ್ಲ, ಎಲ್ಲೆಲ್ಲಿಂದನೂ ಬಂದಿದ್ದಾರೆ, ಯಾವ್ಯಾವ ಲ್ಯಾಂಗ್ವೇಜೋ ಮಾತಾಡ್ತಿದ್ದಾರೆ. ಬಟ್ ಒಬ್ರಿಗೊಬ್ರು ಕ್ಯಾರೆ ಅಂದಿಲ್ಲ, ಏನೂ ಇಲ್ಲ. ಎಲ್ಲರೂ ಕೈಯಲ್ಲಿದ್ದಿದ್ದು ಒಂದೇ ಫ್ಲ್ಯಾಗು, ಹಾಗೆ ಎಲ್ಲರೂ ಬಾಯಲ್ಲಿದ್ದಿದ್ದು ಒಂದೇ ಆರ್ ಸಿ ಬಿ.
ಸೊ ನೀವು ನೋಡ್ಬೋದು ಅದು ಹೈಕೋರ್ಟ್, ಆ್ಯಕ್ಚುಲಿ ಹೈಕೋರ್ಟ್ ಮೇಲೇನೂ ಸಹ ತುಂಬ ಜನ ನಿಂತಿದ್ರು. ನಾನು ಐ ವಾಸ್ ಲೈಕ್ ಅಯ್ಯೋ ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಪ್ಪ, ಗೌರ್ಮೆಂಟ್ ಬಿಲ್ಡಿಂಗ್ ಅದು, ಅದ್ರ ಮೇಲೂ ನಿಂತಿದ್ದಾರಲ್ಲ, ಯಾರು ಇವರು ಯಪ್ಪ. ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ಇಲ್ಲಿ ತನಕ ಆ ರೀತಿ ಕ್ರೇಜ್ ನೋಡೇ ಇಲ್ಲ. ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಒಂದು ಕಡೆ ಅದಾದರೆ ಸೊ ಯಾವಾಗ ಬರ್ತಾರಪ್ಪ, ಇನ್ನು ರ್ಯಾಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಕಡೆ ಇತ್ತು ಮನಸ್ಸಲ್ಲಿ. ಬಟ್ ಫೈನ್, ಎಷ್ಟು ಹೆಂಗೆ ಅಂತಂದರೆ ಒಂಥರ ಮನ್ಸಿಗೆ ಖುಷಿ ಆಗ್ತಿತ್ತು ಅಷ್ಟೆಲ್ಲ ಕ್ರೇಜ್ ನೋಡಿ. ಆ್ಯಂಡ್ ಇನ್ನೊಂದು ಕಡೆ ಆತಂಕ ಭಯನೂ ಜಾಸ್ತಿ ಆಗ್ತಿತ್ತು. ಬಿಕಾಸ್ ಟೈಮ್ ಹೋಗ್ತಾ 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 ಜನಸಂಖ್ಯೆ ಎಷ್ಟು ಆಗ್ತಿದೆ ಅಂತಂದರೆ ಯಪ್ಪ, ನೀವು ನಂಬ್ತಿರೋ ಬಿಡ್ತಿರೋ ನೋಡಿ, ಅಲ್ಲೊಂದು ಬಸ್ ಇದೆ ಓಕೆನಾ, ಆ ಬಸ್ ಮೇಲೆ ಹೆಂಗೆ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಆಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಆ ಬಸ್ ಮೂವಿಂಗಲ್ಲಿದೆ, ನಿಧಾನಕ್ಕೆ ಮೂವ್ ಆಗ್ತಿದೆ. ಸೊ ಡ್ರೈವರ್ಗೆ ಸರ್ಟೈನ್ ಟೈಮ್ ಆದಮೇಲೆ ಕೋಪ ಬಂತು ಅನಿಸುತ್ತೆ, ಒಂದು ಸ್ವಲ್ಪ ದೂರದ ತನಕ ನಿಧಾನಕ್ಕೆ ಕರ್ಕೊಬಂದರು. ಬಿಕಾಸ್ ಆಬ್ವಿಯಸ್ಲಿ ನಿಧಾನಕ್ಕೆ ಬರಬೇಕು, ಯಾಕೆಂದರೆ ಫುಲ್ ಕಂಪ್ಲೀಟಾಗಿ ಬ್ಲಾಕ್ ಆಗಿತ್ತು. ಅದ್ರ ಮಧ್ಯದಲ್ಲಿ ಇದೊಂದು ಪುಟ್ಟು ಹುಡುಗಿ ಸೊ ಕಾರ್ ಮೇಲೆ ಕುತ್ಕೊಂಡು ಬರ್ತಿತ್ತು. ಆ್ಯಂಡ್ ಯಪ್ಪ, ಯಾರ್ಯಾರು ತುಂಬ ಜನ ಮಕ್ಳನ್ನ ಕರ್ಕೊಂಬಂದಿದ್ರು. ಸೊ ದಯವಿಟ್ಟು ನಿಮ್ಮ ಲೈಫ್ನ ನೀವು ರಿಸ್ಕ್ ತಗೊಳ್ಳಿ, ಅದರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದು ಅವ್ರಿಗೂ ಸಹ ರಿಸ್ಕ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಹೇಳಿ. ಸೊ ಇದೆಲ್ಲ ಆದಮೇಲೆ ನನ್ನ ಕೈಲಿ ಸೀರಿಯಸ್ಸಾಗಿ ಆಗಲಿಲ್ಲ ಅಲ್ಲಿರೋದಕ್ಕೆ, ಬಿಕಾಸ್ ತುಂಬಾ ಕಷ್ಟ ಆಯಿತು ಉಸಿರಾಡೋದಕ್ಕೆ. ಸೊ ಅಲ್ಲಿಂದ ನಾನು ಸರಿ ಮೆಟ್ರೋದಲ್ಲಿ ಹೋಗ್ಬಿಡೋಣ ಅಂತ ಮೆಟ್ರೋ ಹತ್ರಕ್ಕೆ ಬಂದೆ. ಸೊ ಮೆಟ್ರೋ ಹತ್ರಕ್ಕೆ ಬರ್ತಿದ್ದಂಗೆ ಫುಲ್ಲು ಜೋರಾಗಿ ಕಿರ್ಚಾಡ್ಬಿಟ್ರು. ಪ್ಲೇಯರ್ಸ್ ಬಂದ್ರೇನೋ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದೆ. ಬಟ್ ಇಲ್ಲ, ನನಗೆ ಯಾರೂ ಕಾಣಿಸಿಲ್ಲ. ಆ್ಯಂಡ್ ಬಸ್ ಏನೋ ಹಂಗೆ ಮೂವ್ ಆಯಿತು. ಅದೇನು ಅಂದರೆ ಒಂದು ರೆಡ್ ಕಲರ್ ಬಸ್ ಇತ್ತು, ಅದೇ ಬಸ್ಸು ಇಲ್ವೋ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಷ್ಟು ಜೋರಾಗಿ ಕಿರ್ಚಿದ್ರು ಅಂದರೆ ಅಷ್ಟು ಜೋರಾಗಿ ಕಿರ್ಚಿದ್ರು. ಆ್ಯಂಡ್ ಆವಾಗಲೇ ನಾನು ಹೇಳ್ದೆ ಅಲ್ಲ, ಈ ಒಂದು ಗೌರ್ಮೆಂಟ್ ಬಸ್ಸು, ಈಗ ನೋಡಿ ಆ ಡ್ರೈವರ್ಗೂ ಸಿಕ್ಕಾಬಟ್ಟೆ ಕೋಪ ಬಂತು ಅನಿಸುತ್ತೆ. ಹೆಂಗೆ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಹೆಂಗೆ ಎಲ್ಲರೂ ಕಿರ್ಚ್ಕೋತಾರೆ ಅಂದರೆ ಅದು ಹೆಂಗೆ ಅಂದರೆ ಓಕೆ ಬೀಳ್ತಿದ್ದಾರೆ ಏನೋ ಅನ್ನಿಸ್ಬೇಕು ಅಷ್ಟರ ಮಟ್ಟಿಗೆ. ನೋಡಿ, ಕಸದ ಗಾಡಿನೂ ಸಹ ಬಿಟ್ಟಿಲ್ಲ, ಅದ್ರ ಮೇಲೂ ನಿಂತ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರ್ತಿದ್ರು. ಮೈ ಗಾಡ್, ಅಷ್ಟರ ಮಟ್ಟಿಗಿತ್ತು ಕ್ರೇಜ್ ಅವ್ರಿಗೆ. ಅದು ಹೇಗೆ ಅಂತಂದರೆ ಒಂದು ಸ್ವಲ್ಪನೂ ಜಾಗ ಬಿಟ್ಟಿಲ್ಲ. ಸೊ ಒಂದು ಸಡನ್ನಾಗಿ ಒಂದು ಚಿಕ್ಕದಾಗಿ ಬ್ರೇಕ್ ಹಾಕಿದ್ರೂ ಸಹ ಬೀಳೋ ಥರ ಇತ್ತು. ಆ ರೇಂಜಿಗೆ ನೋಡಿ ನೀವೇ ಹೆಂಗೆ ಎಲ್ಲ ಬರ್ತಿದ್ರು ಅಂತ.
ಇವಾಗೆ ಆ ಒಂದು ರೆಡ್ ಕಲರ್ ಬಸ್ ಕಾಣಿಸ್ತು. ಸೊ ಎಲ್ಲರೂ ನಾನು ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಹೋಗ್ತಿದ್ದೆ. ಸೊ ಎಲ್ಲರೂ ಅದೇ ಸೈಡ್ ಓಡಿ ಬರೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನಗೆ ಸೀರಿಯಸ್ ಆಗಿ ವೀಡಿಯೋ ಹಿಡ್ಕೊಳ್ಳೋದಕ್ಕೂ ಆಗಿಲ್ಲ. ಸೊ ಹಾಗಾಗಿ ವಿಡಿಯೋ ಹೆಂಗೆಂಗೋ ಬಂದಿದೆ. ಬಿಕಾಸ್ ನಾನು ಫಸ್ಟ್ ಮೆಟ್ರೋ ಸ್ಟೇಷನ್ಗೆ ಹೋಗಿದ್ದಿದ್ರೆ ಸಾಕಾಗ್ತಿತ್ತು. ಹಾಗಾಗಿ ಮೆಟ್ರೋ ಹತ್ರ ಏನೋ ಬಂದುಬಿಟ್ಟೆ ಹೋಗೋಣ ಅಂತ. ಬಟ್ ಅದು ಮನಸ್ಸು ತಡಿಬೇಕಲ್ಲ. ಇನ್ನೇನು ಬಂದುಬಿಡ್ತಾರೆ, ಬಸ್ ಕಾಣಿಸ್ತು ಬಂದುಬಿಡ್ತಾರೆ, ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದೆ. ಆ್ಯಂಡ್ ಅಲ್ಲಿ ಇನ್ನೊಂದು ಹುಡುಗಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಬ್ಯಾರಿಕೇಡ್ ಮೇಲೆ ನಿಂತಿದ್ರು ಸ್ವಲ್ಪ ಜನ ಹುಡುಗಿರು. ಸೊ ಒಂದು ಸ್ವಲ್ಪ ಜಾಗ ಇತ್ತು, ನಾನು ಹೋಗಿ ಅದ್ರ ಮೇಲೆ ನಿಂತ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಜಾಗ ಮಾಡಿ ಬಿಟ್ಕೊಟ್ರು ಅವರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಅದಾದಮೇಲೆ ಫುಲ್ ಕಿರ್ಚ್ಕೊಂಡು ಓಡೋಗಿ ಕೇಳಿಸ್ಕೊಂಡ್ರಿ ಅಲ್ಲ ಯಾವ ರೀತಿ ನಮ್ಮ RCB ಫ್ಯಾನ್ಸ್ದು ಕ್ರೇಜ್ ಇತ್ತು ಅಂತ. ಸೊ ರೀಸೆಂಟಾಗಿ ಕಿರ್ಚ್ಕೊಂಡ್ರಲ್ಲ, ಆವಾಗ ಪ್ಲೇಯರ್ಸ್ ಎಲ್ಲ ವಿಧಾನಸೌಧದೊಳಗಡೆ ಬಂದಿದ್ರು. ಟ್ರಸ್ಟ್ ಮೀ ಗೊತ್ತಿಲ್ಲ ಅದು ಯಾವ ಕಡೆಯಿಂದ ಬಂದರು ಅಂತ, ಬಟ್ ಒಳಗಡೆ ಬಂದಿದ್ರು ಆ್ಯಂಡ್ ಆ ಟ್ರೋಫಿನ ಎತ್ಕೊಂಡ್ರು. ಸೊ ಹಾಗಾಗಿ ಅಷ್ಟು ಜೋರಾಗಿ ಕಿರ್ಚ್ಕೊಂಡ್ರು. ಸೊ ನಾನು ಆ ಬ್ಯಾರಿಕೇಡ್ ಮೇಲೆ ನಿಂತಿದ್ದಕ್ಕೆ ನನಗೆ ಸ್ವಲ್ಪ ಉಸಿರಾಡೋದಕ್ಕಾಯಿತು. ಅಂದರೆ ಗಾಳಿ ಚೆನ್ನಾಗಿ ಬರ್ತಿತ್ತು, ಸೊ ಆರಾಮ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಲ್ಲೇ ಅಷ್ಟೊತ್ತು ನಿಂತಿದ್ದೆ. ಅದಾದಮೇಲೆ ಸರಿ ಆಯಿತು ಬಿಡು, ಇನ್ನೇನು ಆ ಸೈಡಂತೂ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಸೀದಾ ಮೆಟ್ರೋ ಹತ್ಕೊಂಡ್ಬಿಟ್ಟೆ. ಬಟ್ ಈ ಒಂದು ವಿಡಿಯೋ ನನಗೆ ಅಲ್ಲಿದ್ದವರು ಮೆಟ್ರೋ ಸ್ಟೇಷನಲ್ಲಿ ಸಿಕ್ಕಿದಾಗ ಅವ್ರು ಹೇಳಿದ್ರು ಬಂದಿದ್ರ ಅಂತ ಕೇಳಿದಾಗ ಹೌದು ಬಂದಿದ್ರು ಪ್ಲೇಯರ್ಸ್ ಅಂತ ಹೇಳಿದ್ರು. ಸೊ ಆ ವಿಡಿಯೋ ತೋರಿಸಿದ್ರು, ನಾನು ಹಾಗೆ ಶೇರ್ ಮಾಡಿಕೊಂಡೆ. ಸೊ ಇದಿಷ್ಟು ಆಗಿ ಮೆಟ್ರೋ ಹತ್ರ ಬಂದರೆ ಅಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್. ಎರಡು ಮೆಟ್ರೋ ನಿಲ್ಲಿಸಲೇ ಇಲ್ಲ. ಆಗಿದ್ದು ಹುಚ್ಚಿಡ್ದ್ಬಿಡ್ತು ನನಗೆ. ಸೊ ಹೋಗ್ತೀನೋ ಇಲ್ಲೋ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿದಿತ್ತು. ಹೇಗೋ ಮೆಟ್ರೋ ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಟ್ರೋ ನಿಲ್ಲಿಸ್ತು. ತಳ್ಕೊಂಡು ಅದ್ರಲ್ಲಿ ಹತ್ಕೊಂಡು ಶಿವ ಅಂತ ಮೆಜೆಸ್ಟಿಕಲ್ಲಿ ಇಳ್ಕೊಂಬಿಟ್ಟಿದ್ದು. ಯಪ್ಪ ಈಗಲೂ ಆ ಸಿಚುವೇಶನ್ನ ನೆನೆಸ್ಕೊಂಡ್ರೆ ಹೆಂಗೆ ಮೈ ಜುಮ್ ಅನ್ನತ್ತೆ ಗೊತ್ತಾ. ಆ್ಯಂಡ್ ರಶ್ಮಿ ಅಲ್ಲಿಂದ ಬಂದ ಮೇಲೂ ನಾನು ಅದೇ ಗುಂಗಲ್ಲಿದ್ದೆ, ಬರೀ RCB ಅನ್ನೋದಷ್ಟೇ ನನಗೆ ಕೇಳಿಸ್ತಿತ್ತು. ಸಖತ್ತಾಗಿತ್ತು. ಆ್ಯಕ್ಚುಲಿ ಮಹಾಕುಂಭಮೇಳಕ್ಕೆ ಯಾರ್ಯಾರೆಲ್ಲ ಹೋಗಿರಲಿಲ್ಲ, ಸೊ ಅವ್ರಿಗೆ ಇದೊಂಥರ ಸಖತ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರಲ್ಲೂ RCB ಫ್ಯಾನ್ಸ್ಗಂತೂ ನೆಕ್ಸ್ಟ್ ಲೆವೆಲ್. Thank you all.